ವೆಲ್ಕಮ್ ಬ್ಯಾಕ್. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 38ಅಲ್ಲಿರುವಂಥ ಎಲ್ಲ ಕ್ವಶನ್ಸನ್ನು ಎಲ್ಲಿವರೆಗೂ ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರು ಅಲ್ಲಿವರೆಗೂ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 3ನೇ ಕ್ವಶನ್, ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆಯೇ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. ಎರಡೂ ಉಕ್ತಿಗಳು ಯಾವಾಗ ಸಮವಾಗಿರುತ್ತವೆ ಅಂತ 3 ಕ್ವಶನ್, ABC 3 ಕ್ವಶನ್ ಇದೆ, ನೋಡೋಣ. ನೋಡಿ ಏನಿದೆ, ಫಸ್ಟ್ 6 + 10 - 2 ಮತ್ತು 6 + 10 - 2. ಇದು 6 + 10 ಎಷ್ಟಾಗುತ್ತೆ? 16. 16 - 2 14. ಹಾಗೆ 10 - 2 ಏನಾಗುತ್ತೆ? 8. 8 + 6 ಅದನ್ನು 14 ಆಗುತ್ತೆ. ಇದು ಊಹೆ ನಾವು ಮಾಡೋದು. ಈಗ ಲೆಕ್ಕ ಮಾಡಿ ನೋಡೋಣ. 6 + 10 16, ಈ -2, 16ಅಲ್ಲಿ 2 ಹೋದರೆ 14 ಬಂತು. ಹಾಗೆ ಈ 6ಗೆ 6 ಹಾಗೆ ಬರ್ಕೊಂಡಾದಮೇಲೆ ಈ ಆವರಣದಲ್ಲಿರೋದನ್ನು ಫಸ್ಟ್ ಬಿಡಿಸ್ಕೋಬೇಕು. 10 - 2 ಏನಾಗುತ್ತೆ? 8 ಆಗುತ್ತೆ. +6 ಪ್ಲಸ್ ಬಂದಿದೆ. 6 + 8 14. ಹಾಗಾಗಿ ಈ ಎರಡೂ ಉಕ್ತಿಗಳು ಸಮ ಇದೆ ಅಂತ ಹೇಳಿ ಆಯಿತು. ಹಾಗೆ ಈಗ 2ನೇ ಕ್ವಶನ್ ನೋಡೋದಾದರೆ 16ಗೆ 16 ಹಾಗೆ ಬರ್ಕೊಂಡ್ವಿ, ಮೈನಸ್ಗೆ ಮೈನಸ್ ಆವರಣದಲ್ಲಿ ಇರೋದನ್ನು ಫಸ್ಟ್ ಬಿಡಿಸ್ಬೇಕು. 8 - 3 ಅಂದರೆ 5. 16ರಲ್ಲಿ 5 ಹೋದರೆ 11. ಈಗ ಫಸ್ಟ್ ಆವರಣದಲ್ಲಿ ಬಿಡಿಸಿದಾಗ 16ರಲ್ಲಿ 8 ಕಳೆದ್ರೆ 8 - 3, 8ರಲ್ಲಿ 3 ಹೋದರೆ 5. ಈ 1ನೇ ಉಕ್ತಿದು ಬೆಲೆ 11 ಬಂದರೆ 2ನೇ ಉಕ್ತಿಯ ಬೆಲೆ 5 ಬಂತು. ಹಾಗಾಗಿ ಎರಡೂ ಉಕ್ತಿಗಳು ಸಮ ಇಲ್ಲ ಅಂತ. 3ನೇದೇನಿದೆ, 27 - 18 + 4. 27ಕ್ಕೆ 27 ಬರ್ಕೊಂಡ್ವಿ, ಮೈನಸ್ಗೆ ಮೈನಸ್, 18ಕ್ಕೆ 4 ಕೂಡಿದ್ರೆ 22. 27ರಲ್ಲಿ 22 ಕಳೆದ್ರೆ 5 ಬಂತು. ಹಾಗೆ 2ನೇ ಉಕ್ತಿಯನ್ನು ಬಿಡಿಸಿದಾಗ 27 ಪ್ಲಸ್ -18 - 4 -22. 27ರಲ್ಲಿ 22 ಕಳೆದ್ರೆ 5. ಎರಡು ವ್ಯಾಲ್ಯೂಸು ಸೇಮ್ ಬಂದಿದೆ. ಹಾಗಾಗಿ ಈ ಎರಡು ಉಕ್ತಿಗಳು ಒಂದಕ್ಕೊಂದು ಸಮ ಇದೆ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ 4ನೇದೇನಿದೆ, ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಯನ್ನು ಕಂಡುಹಿಡಿಯಬೇಡಿ, ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆ ಉಪಯೋಗಿಸಿ. ನೋಡಿ, 1ನೇದೇನಿದೆ 319 + 537. ಹಾಗೆ 2ನೇ ಉಕ್ತಿ 319 - 537. -537 + 319, 537 - 319. ಇಲ್ಲಿ ಉಕ್ತಿಗಳನ್ನು ಬರ್ಕೊಂಡು ಪದಗಳನ್ನು ಬರ್ಕೊಂಡ್ರೆ ಕರೆಕ್ಟಾಗಿ ಈಸಿಯಾಗಿ ಗೊತ್ತಾಗುತ್ತೆ. 319 + 537 ಪದಗಳು 319 537, 319 - 537 ಪದಗಳನ್ನು ಹೀಗೆ ಬರ್ಕೊಂಡಾಗ ನಮಗೆ ಕಾಣಿಸುತ್ತೆ. ನೋಡಿ, ಇಲ್ಲಿ ಫಸ್ಟ್ 537 ಇತ್ತು, ಆದರೆ ಕರೆಕ್ಟಾಗಿ ಗೊತ್ತಾಗಲಿ ಅನ್ನೋ ಸಲುವಾಗಿ ನಾನು ಫಸ್ಟ್ 319 ಬರ್ಕೊಂಡು ಆಮೇಲೆ 537 ಬರ್ಕೊಂಡಿದ್ದೀನಿ. ಆವಾಗ ಇವೆರಡೂ ಏನಾಗಿದೆ ನೋಡಿ, ಒಂದೇ ಬೆಲೆಯನ್ನು ಹೊಂದಿರುವಂಥ ಪದಗಳಿದ್ದಾವೆ. ಹಾಗಾಗಿ ಉಕ್ತಿಗಳು ಕೂಡ ಏನಿರ್ತವೆ? ಒಂದೇ ಬೆಲೆಯ ಹೊಂದಿರುವಂಥ ಉಕ್ತಿಗಳಾಗಿರ್ತವೆ. ನೋಡಿ, 319 - 537 ಇದು -537 + 319 ಒಂದೇ ಬೆಲೆ ಹೊಂದಿರುವ ಉಕ್ತಿಗಳಿವು. ಹಾಗಾಗಿ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ದಿ ಸೇಮ್ ಟರ್ಮ್ಸ್ ಹ್ಯಾವ್ ಈಕ್ವಲ್ ವ್ಯಾಲ್ಯೂಸ್, ಸೇಮ್ ಆಗಿರುತ್ತೆ. ಹಾಗೆ 2ನೇ ಕ್ವಶನ್ ಇದೆ, ಬಿದಲ್ಲಿ ಸಾಕಷ್ಟು ಟರ್ಮ್ಸ್ ಇದೆ. ಆದರೆ ಏನಂದರೆ ನೋಡಿ, ಇಲ್ಲಿ ಬಿನಲ್ಲಿ 87 + 46 - 109 ಸೇಮ್ ಎಕ್ಸ್ಪ್ರೆಷನ್ನ 3 ಟೈಮ್ಸ್ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಕೊಟ್ಟಿದ್ದಾರೆ. ಮತ್ತೆ ಅದನ್ನೇ ನೋಡಿ ಬರ್ಕೋತೀವಿ. ಪದಗಳನ್ನು ಬೇರೆ ಬೇರೆಯಾಗಿ ಬರ್ಕೊಂಡಾಗ 87 ಒಂದು ಪದ, 46 ಒಂದು ಪದ, -109 ಒಂದು ಪದ, ಮೂರರಲ್ಲೂ ಸೇಮ್ ಬರುತ್ತೆ. ಇಲ್ಲಿ 87 ಒಂದು ಪದ, -46 ಒಂದು ಪದ, +109 ಅನ್ನೋದು ಒಂದು ಪದ. ಇಲ್ಲಿ 87 ಅನ್ನೋದು ಒಂದು, +46 ಇದ್ದರೂ ಕೂಡ ಈ ಮೈನಸನ್ನು ತಗೊಂಡಾಗ ಪದಗಳು ಏನಾಗ್ತವೆ? ಪದಗಳ ಸೈನ್ಗಳು ಚೇಂಜ್ ಆಗ್ತವೆ. ಆವಾಗ ಇದನ್ನು -46 ಅಂತ ತಗೊಳ್ತೀವಿ. ಈ ಪ್ಲಸ್ ಇದ್ದದ್ದು ಇಲ್ಲಿ ಮೈನಸ್ ಇರೋದ್ರಿಂದ ಚೇಂಜ್ ಆಗುತ್ತೆ, -109 ಅಂತ ತೊಗೊತೀವಿ. ಹಾಗೆ ಇಲ್ಲಿ 87 -46 109. ಇಷ್ಟೆಲ್ಲ ನೋಡಿದಾಗ ಏನಾಗುತ್ತೆ? ಈ ಫಸ್ಟ್ 3 ಎಕ್ಸ್ಪ್ರೆಷನ್ಸ್ ಏನಾಗ್ತವೆ? ಸೇಮ್ ವ್ಯಾಲ್ಯೂವನ್ನು ಹೊಂದಿದ್ದಾವೆ. ಹಾಗೆ ಇನ್ನು 2 ಯಾವುವು ಅಂತಂದರೆ ಇದು ಮತ್ತು ಇದು. ಇವುಗಳ
ಪದಗಳು ಕೂಡ ಸೇಮ್ ಇದೆ ನೋಡಿ. 87 87, -46 -46, +109 +109. ಹಾಗಾಗಿ ಎಲ್ಲ ಪದಗಳು ಸೇಮ್ ಇರೋದ್ರಿಂದ ಈ ವ್ಯಾಲ್ಯೂಸು ಇವಕ್ಕೂ ಏನಿರುತ್ತೆ, ಈ ಉಕ್ತಿಗಳ ಬೆಲೆಗಳು ಕೂಡ ಸಮ ಆಗಿರ್ತವೆ. ಹಾಗಿದ್ರೆ ಫಸ್ಟ್ 3ಇಂದು ಮತ್ತು ಇದು ಸೇಮ್ ವ್ಯಾಲ್ಯೂಸನ್ನು ಹೊಂದಿದ್ದಾವೆ ಅಂತ ಆಯಿತು. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ನೋಡಿ. ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳಗಳಲ್ಲಿ ಆವರಣಗಳನ್ನು ಸೇರಿಸಿ. ಬರೀ ಆವರಣ ಹಾಕಿದ್ರೆ ಸಾಕು, ಲೆಕ್ಕ ಬಿಡಿಸೋದು ಬೇಡ ಇದರಲ್ಲಿ. ನೋಡಿ ಎಲ್ಲೆಲ್ಲಿ ಹಾಕಬೇಕು ಅಂತಂದರೆ, ನೋಡಿ ಇವಾಗ ಇಲ್ಲಿ 34 ಮೈನಸ್ ಇವೆರಡಕ್ಕೆ ಹಾಕಿದ್ರೆ ಸಾಕು. ಇಲ್ಲಿ ಒಳಗಡೆ ಸೈನ್ ಏನು ಚೇಂಜ್ ಆಗಲ್ಲ, ಸೇಮ್ ಆನ್ಸರ್ ಸಿಗುತ್ತೆ ಇದನ್ನು ಬಿಡಿಸಿದಾಗ. ಆದರೆ ಇಲ್ಲಿದೆ ನೋಡಿ, ಇದಕ್ಕೆ ಬದಲಾಯಿಸಬೇಕಾಗತ್ತೆ. 56 ಇಲ್ಲೇನು ಹಾಕಬೇಕು, -14. ಇದು ಇಲ್ಲೇನಿದೆ ಮೈನಸ್ ಇದೆ, ಹಾಗಾಗಿ ಇಲ್ಲಿ ಪ್ಲಸ್ ಹಾಕಬೇಕು ನೋಡಿ. -14 ಪ್ಲಸ್ ಇಂಟು ಮೈನಸ್ -8 34. ಅದಕ್ಕೆ ಆವರಣ ಹಾಕಿದ್ರೆ ಸಾಕು. ಇಲ್ಲಿ -22 ಹೊರಗಡೆನೇ ಇರಲಿ. -12 -10 ಆಗುತ್ತೆ. +22 = -22 ನೋಡಿ. -12 ಇದು -12 ಆಗುತ್ತೆ. ಮೈನಸ್ ಇಂಟು ಮೈನಸ್ +10 +22. ಈ ರೀತಿ ನಾವೇನು ಹಾಕಬೇಕಾಗುತ್ತೆ, ಆವರಣಗಳನ್ನು ಹಾಕಬೇಕಾಗುತ್ತೆ. ಇನ್ನು ಇಲ್ಲಿದೆ 423 ಏನಿದೆ ಕ್ವಶನ್ ನೋಡೋಣ ಫಸ್ಟು. ಪದಗಳು ತಮ್ಮ ಬೆಲೆಗಳನ್ನು ಹೇಗೆ ಬದಲಾಯಿಸುತ್ತವೆ ಎಂಬ ತರ್ಕವನ್ನು ಮಾತ್ರ ಉಪಯೋಗಿಸಿ ಸಮ ಚಿಹ್ನೆಯ ಎರಡೂ ಬದಿಯಲ್ಲಿರುವ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಇಲ್ಲಿ ನೋಡಿ 423 ಇದ್ದಿರೋದು ಏನಾಗಿದೆ, 419. ಅಂದರೆ ಎಷ್ಟು ಕಡಿಮೆ ಆಯಿತು, 4 ಕಡಿಮೆ ಆಯಿತು. 4 ಕಡಿಮೆ ಆದಮೇಲೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ, ಒಂದು ರೂಲ್ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಚಿಹ್ನೆ, ಸಂಕಲನ ಪ್ಲಸ್ ಚಿಹ್ನೆ ಇದ್ದಾಗ ಒಂದು ಸಂಖ್ಯೆ ಇದು ಡಿಕ್ರೀಸ್ ಆಗಿದೆ. ಈ ಕಡೆ ಸಂಖ್ಯೆ, ಮೊದಲೇ ಸಂಖ್ಯೆ ಇಲ್ಲಿ ಇನ್ಕ್ರೀಸ್ ಇದೆ, ಇಲ್ಲಿ ಡಿಕ್ರೀಸ್ ಇದೆ. ಹಾಗಾಗಿ ನಾವಿಲ್ಲಿ ಒಂದನ್ನು ಏನು ಮಾಡಬೇಕು, ಹೆಚ್ಚು ಮಾಡಿದ್ರೆ ಇನ್ನೊಂದನ್ನು ಕಡಿಮೆ ಮಾಡಬೇಕು. ಯಾವಾಗ, ಪ್ಲಸ್ ಸಂಕಲನ ಮಾಡುವಾಗ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಾವೇನಾದರೂ 0 ತೊಗೊಂಡ್ರೆ ಇದು ಎಷ್ಟು ಕಡಿಮೆ ಆಗಿತ್ತು, 4 ಕಡಿಮೆ ಆಗಿದೆ. ಇಲ್ಲಿ 423 ಇದ್ದದ್ದು 419 ಆಗಿದೆ ಅಂತಂದರೆ -4 ಆಗಿದೆ. ಇಲ್ಲಿ ನಾನೇನಾದರೂ 0 ಹಾಕ್ಕೊಂಡ್ರೆ ಈ ಕಡೆ ಈ ನಂಬರನ್ನು ಏನು ಮಾಡಬೇಕು, ಪ್ಲಸ್ ಇನ್ಕ್ರೀಸ್ ಮಾಡಬೇಕು, 4 ಇನ್ಕ್ರೀಸ್ ಮಾಡಬೇಕು. ಆವಾಗ +4 ಇಲ್ಲಿ. ಆವಾಗ ಏನು ಆನ್ಸರ್ ಸಿಗುತ್ತೆ ನಮಗೆ, 423 ಸಿಗುತ್ತೆ. ಇದಕ್ಕೆ +4 ಇಲ್ಲಿ ಈ ಡ್ಯಾಶ್ನಲ್ಲಿ +4, ಈ ಡ್ಯಾಶ್ನಲ್ಲಿ 0 ಹಾಕ್ಕೊಂಡ್ರೆ ಆವಾಗ ಇದನ್ನು ಕೂಡ 423 ಸಿಗುತ್ತೆ. ಫಾರ್ ಎಕ್ಸಾಂಪಲ್ -1 ಇದು 1ಅನ್ನು ಹಾಕ್ಕೊಂಡೆ ಅಂತ ಇಟ್ಕೊಳ್ಳಿ. ಇಲ್ಲಿ 1ಅನ್ನು ಹಾಕ್ಕೊಂಡ್ರೆ ಇಲ್ಲಿ 4 ಹೆಚ್ಚು ಮಾಡಬೇಕು. ಆವಾಗ ಇದನ್ನು 5 ಅಂತ ಹಾಕ್ಕೋಬೇಕಾಗತ್ತೆ. ಆವಾಗ ನೋಡಿ ಏನಾಗುತ್ತೆ, 424 ಆಯಿತು. ಇಲ್ಲಿ ಕೂಡ 424 ಆಯಿತು. ಫಾರ್ ಎಕ್ಸಾಂಪಲ್ 2 ಹಾಕ್ಕೊಂಡ್ರಿ ಅಂದರೆ 4 ಹೆಚ್ಚು ಮಾಡಿ, 2ಕ್ಕೆ 4 ಸೇರಿಸಿ 6. ಆವಾಗ ಇದು ಎಷ್ಟಾಗುತ್ತೆ ನಂಬರು, 425. ಇದೆಷ್ಟಾಗುತ್ತೆ, 9 10 14. ಆವಾಗ 9 1 6 ಕೂಡಿಸಿದ್ರೆ 9 10 15ಕ್ಕೆ 5 ದಶಕ 1 425 ಆಯಿತು ಅಷ್ಟೇ. ಫಾರ್ ಎಕ್ಸಾಂಪಲ್ 3 ಹಾಕ್ಕೊಂಡ್ರೆ ಈ ನಂಬರ್ ಎಷ್ಟಾಗುತ್ತೆ, 426 ಆಗುತ್ತೆ. ಇದಕ್ಕೆ 4 ಆ್ಯಡ್ ಮಾಡಿ, ಆವಾಗ 419ಕ್ಕೆ 6 ಅಂದರೆ ಇಲ್ಲ 3 ಆದರೆ ಇಲ್ಲಿ 4 ಹೆಚ್ಚು 7. ಆವಾಗ ಎಷ್ಟಾಗುತ್ತೆ, ಇದು ಕೂಡ 426 ಆಗುತ್ತೆ. ಇದು ಯಾವಾಗ, ಪ್ಲಸ್ ಇದ್ದಾಗ. ಇದನ್ನು ಕಡಿಮೆ ಆದರೆ ಇದು ಹೆಚ್ಚಾಗಬೇಕು, ಇದರ ಡಬಲ್ ಮಾಡಬೇಕು. ಯಾಕೆ, ಇಲ್ಲಿ ಏನಾಗಿದೆ, ಇದು 423 ಇದ್ದದ್ದು ಕಡಿಮೆ ಆಗಿದೆ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು, ಇದನ್ನು ಕಡಿಮೆ ಮಾಡಿಕೊಂಡ್ರೆ ಇದನ್ನು ಹೆಚ್ಚು ಮಾಡಬೇಕು. ಇದು ಹೆಚ್ಚಾಗಿತ್ತು, ಕಡಿಮೆ ಮಾಡಿದ್ದಾರೆ. ಇದು ಹೆಚ್ಚಾಗ್ತಿದೆ, ಇದನ್ನು ಕಡಿಮೆ ಮಾಡಬೇಕು, ಈ ರೀತಿ. ಆದರೆ ಮೈನಸ್ ಇದ್ದಾಗ ಈ ರೂಲ್ ಅಪ್ಲೈ ಆಗಲ್ಲ. ಇಲ್ಲಿ ನೋಡಿ 207ಅನ್ನು ಏನು ಮಾಡಿದ್ರು, 210 +3 ಜಾಸ್ತಿ ಆಯಿತು.
ಮೈನಸ್ಗಳಿದ್ದಾಗ ಇಲ್ಲಿನೂ ಕೂಡ ಒಂದನ್ನು ಹೆಚ್ಚು ಮಾಡಿದ್ದಾರೆ ಅಂದರೆ ಇನ್ನೊಂದನ್ನು ಹೆಚ್ಚು ಮಾಡಬೇಕು, ಒಂದನ್ನು ಕಡಿಮೆ ಮಾಡಿದ್ದಾರೆ ಅಂದರೆ ಇನ್ನೊಂದನ್ನು ಕಡಿಮೆ ಮಾಡಬೇಕು. ಆದರೆ ಪ್ಲಸ್ಸಲ್ಲಿ ಹಾಗಾಗಲ್ಲ. ಈ ರೂಲಲ್ಲಿ ಒಂದನ್ನು ಹೆಚ್ಚು ಮಾಡಿದ್ರೆ ಇನ್ನೊಂದನ್ನು ಕಡಿಮೆ ಮಾಡಬೇಕು, ಇನ್ನೊಂದನ್ನು ಹೆಚ್ಚು ಮಾಡಿದ್ರೆ ಮತ್ತೊಂದನ್ನು ಕಡಿಮೆ ಮಾಡಬೇಕು, ಆ ರೀತಿ. ಈಗ ಇಲ್ಲಿ 207 ಇದ್ದದ್ದನ್ನು 210 ಮಾಡಿದ್ರು, ಪ್ಲಸ್ 3 ಜಾಸ್ತಿ ಆಯಿತು ಅಂದಮೇಲೆ ಇಲ್ಲಿ 68ನ್ನು 3 ಜಾಸ್ತಿ ಮಾಡಬೇಕು. ಅವಾಗ ಎಷ್ಟಾಗುತ್ತೆ? 69, 70, 71. ಇಲ್ಲಿ 71 ಆನ್ಸರ್ ಹಾಕಬೇಕು. ಈ ರೂಲ್ ನೆನ್ಪಿಟ್ಕೊಂಡ್ರೆ ಸಾಕು. ಪ್ಲಸ್ ಇದ್ದಾಗ ಒಂದನ್ನು ಹೆಚ್ಚು ಮಾಡಿದ್ರೆ ಇನ್ನೊಂದನ್ನು ಕಡಿಮೆ, ಇಲ್ಲಿ ಮೈನಸ್ ಇದ್ದಾಗ ಒಂದು ಹೆಚ್ಚಾದರೆ ಇನ್ನೊಂದು ಹೆಚ್ಚಾಗುತ್ತೆ, ಒಂದು ಕಡಿಮೆ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ. ಇದಿಷ್ಟೇ ರೂಲ್ ಅಪ್ಲೈ ಇಲ್ಲಿ. ನೆಕ್ಸ್ಟ್ ಕ್ವಶನ್ 7ನೇದೇನಿದೆ, 2, 3 ಮತ್ತು 5 ಸಂಖ್ಯೆಗಳನ್ನು ಮತ್ತು ಪ್ಲಸ್ ಮತ್ತು ಮೈನಸ್ ಕ್ರಿಯೆಗಳನ್ನು ಹಾಗೂ ಆವರಣಗಳನ್ನು ಅಗತ್ಯತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ರಚಿಸಿ. ಅವರು ಒಂದೆರಡು ಉಕ್ತಿಗಳನ್ನು ರಚನೆ ಮಾಡಿದ್ದಾರೆ. 2 - 3 + 5 ಎಷ್ಟು ಬಂತು ಆನ್ಸರ್? 4. 5, 6, 7, 7ರಲ್ಲಿ 3 ಕಳೆದ್ರೆ 4. 3 - 5 - 2, 5ರಲ್ಲಿ 2 ಹೋದರೆ 3, 3ರಲ್ಲಿ 3 ಹೋದರೆ 0. ಈ ರೀತಿ ಉಕ್ತಿಗಳನ್ನು ಬರೀರಿ ಅಂತ ಹೇಳ್ತಾರೆ. ಸಾಕಷ್ಟು ಉಕ್ತಿಗಳನ್ನು ಬರಿಬೋದು ನೋಡಿ. ನಾನು 2 + 3 + 5 = 10, 2 + 5 - 3 = 4. ಹೇಗೆ? 5ರಲ್ಲಿ 3 ಹೋದರೆ 2, 2 + 2 4, 5 + 3 - 2 6, ಅಂದರೆ 5, 3, 8, 8ರಲ್ಲಿ 2 ಹೋದರೆ 6, 5 - 3 + 2, 3, 2, 5, 5ರಲ್ಲಿ 5 ಕಳೆದ್ರೆ 0, 2 - 3 + 5, 5, 3, 8, 8ರಲ್ಲಿ 2 ಕಳೆದ್ರೆ 6, ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಇದೆ, ಅದು ಮೈನಸ್. ಈ ರೀತಿ ಸಾಕಷ್ಟು ಉಕ್ತಿಗಳನ್ನು ಬರಿಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು ಯಾರ್ದು? ಜಸೋದಾಂದು. ನೋಡಿ ಏನಿದೆ, ಜಶೋದ ಒಂದು ಸಂಖ್ಯೆಯಿಂದ 9ನ್ನು ಕಳೆಯಬೇಕಾದಾಗಲೆಲ್ಲ ಅವಳು 10ನ್ನು ಕಳೆದು ಅದಕ್ಕೆ 1ನ್ನು ಕೂಡುತ್ತಾಳೆ. ಉದಾಹರಣೆ ಏನು ಕೊಡ್ತಾರೆ? 36 - 9 ಅಂತ ಕಳಿಬೇಕಾದಾಗ ಏನು ಮಾಡ್ತಾಳೆ? 26 + 1 ಈ ರೀತಿ ಮಾಡ್ತಾಳೆ ಅಂತ. ಇದು ಸರಿನಾ? 1ನೇ ಕ್ವಶನ್. ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ ಎಂದು ನೀವು ಭಾವಿಸುತ್ತೀರಾ? ಏಕೆ? ಈ ರೀತಿ ಮಾಡ್ತಾಳಲ್ಲ, ಈ ರೀತಿ ಮಾಡಿದಾಗ ಕರೆಕ್ಟ್ ಉತ್ತರ ಸಿಗುತ್ತಾ ಅಂತ ನಿಮಗೆ ಅನಿಸುತ್ತಾ ಅಂತ ಕೇಳ್ತಿದ್ದಾರೆ. ಹೌದು, ಇಲ್ಲಿ ಕರೆಕ್ಟ್ ಉತ್ತರನೇ ಸಿಗುತ್ತೆ. ಹೇಗೆ ನೋಡಿ, ಏನು ಮಾಡ್ತಾಳೆ ಅವಳು? 36 - 9, ಯಾವಾಗಲಾದರೂ 9ನ್ನು ಕಳೀಲಿ, ಯಾವ ಸಂಖ್ಯೆನಲ್ಲಾದರೂ ಕಳೀಲಿ. ಏನು ಮಾಡ್ತಾಳೆ? ಕಳೆದ್ಬಿಟ್ಟು 10 ಅಂದರೆ ಏನು? 10ರಲ್ಲಿ ಹೇಳ್ತಾ ಇರೋದೇನು? 10ನ್ನು ಕಳೆದು ಅದಕ್ಕೆ 1ನ್ನು ಕೂಡುತ್ತಾಳೆ ಅಂತ ಇಲ್ಲಿ ಮಾಡಿದ್ದಾರೆ ನೋಡ್ರಿ. ಹೇಗೆ? ಆವಾಗ ಏನಂತಂದರೆ ಹೇಗೆ ಮಾಡ್ತಾಳೆ ಅಂತಂದರೆ, 10ನ್ನು ಕಳೆದು 36 - 10 + 1, 10ನ್ನು ಕಳೆದು 1ನ್ನೇ ಕೂಡ್ತಾಳೆ ಅಂತ ಹೇಳಿ ಅರ್ಥ. ಆವಾಗ 36ರಲ್ಲಿ 10 ಹೋದರೆ 26 + 1 ಈ ರೀತಿ ಮಾಡ್ತಾಳಲ್ಲ, ಸರಿ ಆನ್ಸರ ಅಂತ. ಕರೆಕ್ಟ್ ಅದು. ಹೇಗೆ ಅಂತಂದರೆ ನೋಡಿ, 36 - 9 = 26 + 1. ಈ 9ನ್ನು ಏನು ಮಾಡ್ತಾಳೆ ಅವಳು? 10 - 1 ನೋಡಿ, 10 - 1 ಅಂದರೆ 9 ಅಲ್ವಾ? ಆವಾಗ ಏನದನ್ನು 9ರ ಬದಲಾಗಿ 10 - 1 ಎಲ್ಲಿ? ಇಲ್ಲಿದೆ ನೋಡಿ. 36ಕ್ಕೆ 36 ಇಟ್ಕೊಂಡೆ, ಮೈನಸ್ಸಿಗೆ ಮೈನಸ್. ಈ 9ರ ಬದಲಾಗಿ ನಾನೇನು ಬರ್ಕೋತೀನಿ? 10 - 1 ಬರ್ಕೊತೀನಿ. ಆವಾಗ ಏನಾಗುತ್ತೆ? 36 ಮೈನಸ್ ಇಂಟು ಪ್ಲಸ್ ಮೈನಸ್, -10 ಮೈನಸ್ ಇಂಟು ಮೈನಸ್ ಪ್ಲಸ್ 1. ಆವಾಗ 36 - 10 + 1 ಬಂತು. 36ರಲ್ಲಿ 10 ಕಳೀತಾರೆ, 26 + 1, 26ಕ್ಕೆ 1 ಕೂಡಿದ್ರೆ 27. ಹಾಗಾಗಿ ಅದು ಸರಿ ಇದೆ ಅಂತ. ಅದರಲ್ಲೇ ಮತ್ತು 2ನೇ ಕ್ವಶನ್ ಏನಿದೆ, ನೀವು ಇದೇ ರೀತಿಯ ಇತರೆ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರಾ? ಕೆಲವು ಉದಾಹರಣೆಗಳನ್ನು ನೀಡಿ. ನೋಡಿ ಇಲ್ಲಿ 9ಕ್ಕೆ ನಾವು 10 - 1 ಅಂತ ತಗೋಬೋದು, 19ಕ್ಕೆ 20 - 1 ಅಂತ ತಗೋಬೋದು, 29ಕ್ಕೆ 30 - 1, 39ಕ್ಕೆ 40 - 1, ಹಂಗೆ 49ಕ್ಕೆ 50 - 1 ಎಷ್ಟಾರು ಮಾಡ್ಕೋಬೋದು ನೀವು. ಇದು ಒಂಥರ ಈಸಿ ಟ್ರಿಕ್ ಇದೆ ನೋಡಿ. ಇವಾಗ 9ಕ್ಕೆ 10 - 1 ಇದನ್ನು ತೊಗೊಂಡು ಮಾಡೋಣ. ಈಗ 45ರಲ್ಲಿ 9 ಕಳೀರಿ ಅಂದಾಗ 45ರಲ್ಲಿ 10ನ್ನು ಕಳೆದು 1ನ್ನು ಕೂಡಿದೆ. 45ರಲ್ಲಿ 10 ಕಳೆದ್ರೆ 35, 35 + 1 36. ಆನ್ಸರ್ ಬರುತ್ತಾ ಇಲ್ವಾ? ಕಳೆದು ನೋಡಿ. 45 - 9, 15ರಲ್ಲಿ 9 ಕಳೆದ್ರೆ ಎಷ್ಟು? 6, 3ಕ್ಕೆ 3, 36 ಆನ್ಸರ್ ಬರುತ್ತೆ. ಹಾಗೆ ನೋಡಿ 19ಕ್ಕೆ ಏನು ಅಪ್ಲೈ ಮಾಡಬೇಕು? 20 - 1, 20ನ್ನು ಕೂಡಿ
20 ಕಳೆದು 1 ಕೂಡಬೇಕು ಅಂತ. 62 ಮೈನಸ್ 19 ಈ ಲೆಕ್ಕ ತೊಗೊಂಡ್ರೆ 62 ಈ 19ರ ಬದಲಾಗಿ -20 + 1 ಅಂತ ಬರ್ಕೊತೀವಿ. ಆವಾಗ ಏನಾಗುತ್ತೆ 62ರಲ್ಲಿ 20 ಹೋದರೆ 42 + 1 43 ಕಳೆದು ನೋಡೋಣ. 62 ಮೈನಸ್ 19 12ರಲ್ಲಿ 9 ಹೋದರೆ 3 5ರಲ್ಲಿ 1 ಹೋದರೆ 4 43 ಬಂತು. ಹಾಗೆ ಈಗ 29ಕ್ಕೆ 30 ಮೈನಸ್ 1 ಅಂತ ತಗೊಳ್ಳೋದು. 85 ಮೈನಸ್ 29 ಕಳಿಬೇಕು. ಆವಾಗ 85 ಮೈನಸ್ 30 ಪ್ಲಸ್ 1. 85ರಲ್ಲಿ 30 ಹೋದರೆ 55 ಪ್ಲಸ್ 1 56 ಬರುತ್ತಾ ಇಲ್ವಾ? 85 ಮೈನಸ್ 29. 15ರಲ್ಲಿ 9 ಹೋದರೆ 6, 7ರಲ್ಲಿ 2 ಹೋದರೆ 5 56 ಬಂದಿದೆ. ಹಾಗೆ 39ಕ್ಕೆ 40 ಮೈನಸ್ 1 ಅಂತ ತಗೊಳ್ಳೋದು. 70 ಮೈನಸ್ 39 ಕಳೀರಿ ಅಂತ ಕೊಟ್ಟರೆ 70 ಮೈನಸ್ 40 ಪ್ಲಸ್ 1. 70ರಲ್ಲಿ 40 ಹೋದರೆ 30 ಪ್ಲಸ್ 1 31 ಆನ್ಸರ್ ಬರುತ್ತಾ ಇಲ್ವಾ? 70 ಮೈನಸ್ 39. 10ರಲ್ಲಿ 9 ಹೋದರೆ 1, 6ರಲ್ಲಿ 3 ಹೋದರೆ 31 ಆನ್ಸರ್ ಸರಿ ಇದೆ. ನೋಡಿ ಎಷ್ಟು ಜಶೋದಾನ ಲೆಕ್ಕ ಚೆನ್ನಾಗಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ 9ನೇದು ಲಾಸ್ಟ್ ಕ್ವಶನ್ ಇದು. ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ. ಎ 73 ಮೈನಸ್ 14 ಪ್ಲಸ್ 1 ಅನ್ನೋದು 1, ಬಿ 73 ಮೈನಸ್ 14 ಮೈನಸ್ 1. ಫಸ್ಟ್ ಈ ಲೆಕ್ಕಗಳನ್ನು ಬಿಡಿಸ್ಕೊಂಡು ಇದರಲ್ಲಿ ಇವುಗಳನ್ನು ಬಿಡಿಸಿದಾಗ ಯಾವಕ್ಕೆ ಸಮ ಬರುತ್ತೆ ಅಂತ ಕಂಡುಹಿಡಿಯೋದಷ್ಟೇ. ಈಗ ನೋಡಿ 73 ಮೈನಸ್ 14 ಪ್ಲಸ್ 1. 73ಕ್ಕೆ ಇದಕ್ಕೆ ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಹಾಗಾಗಿ ಇವೆರಡು ಕೂಡ್ಕೊತೀನಿ ನಾನು ಫಸ್ಟು. 73 1 74 ಮೈನಸ್ 14. 74ರಲ್ಲಿ 14 ಕಳೆದ್ರೆ 60. ಹಾಗೆ ಇಲ್ಲಿ 73 ಹಾಗೆ ಇಟ್ಕೊತೀನಿ. ಇವೆರಡಕ್ಕೂ ಮೈನಸ್ ಮೈನಸ್ ಇರೋದ್ರಿಂದ ಕೂಡ್ಕೊತೀನಿ. 14ಕ್ಕೆ 1 ಕೂಡಿದ್ರೆ 15. 73ರಲ್ಲಿ 15 ಕಳೆದ್ರೆ 58. ಈಗ ABCD 4 ಲೆಕ್ಕ ಕೊಟ್ಟಿದ್ದಾರೆ. 4ಅನ್ನು ಬಿಡಿಸ್ಬೇಕು. ಬಿಡಿಸಿದಾಗ ನೋಡಿ 73 ಮೈನಸ್ 14 ಪ್ಲಸ್ 1 15. 73ರಲ್ಲಿ 15 ಕಳೆದ್ರೆ 58 ಆನ್ಸರ್ ಬಂತು. 73 ಮೈನಸ್ 14ರಲ್ಲಿ 1 ಕಳೆದ್ರೆ 13. 73ರಲ್ಲಿ 13 ಕಳೆದ್ರೆ 60. 73 ಪ್ಲಸ್ ಮೈನಸ್ 14 ಪ್ಲಸ್ 1. 14ರಲ್ಲಿ 1 ಕಳೆದ್ರೆ 13, ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಮೈನಸ್ 13. 73ರಲ್ಲಿ 13 ಕಳೆದ್ರೆ 60. ಹಾಗೆ 73 ಪ್ಲಸ್ ಮೈನಸ್ 14 ಮೈನಸ್ 1 ಮೈನಸ್ 15 ಆಯಿತು. 73ರಲ್ಲಿ 15 ಕಳೆದ್ರೆ 58. ಇವಾಗ ನೋಡಿ ಈ ಬಿ ಮತ್ತು ಈ ಸಿ ಎಗೆ ಸರಿ ಅಂತ, ಈ ಎ ಈ ಡಿ ಬಿಗೆ ಸರಿ ಅಂತ. ಅದಕ್ಕೆ ಬಿ ಮತ್ತು ಸಿ ಈ ಎಗೆ ಸರಿ. ಆಮೇಲೆ ಎ ಮತ್ತು ಡಿ ಎ ಡಿ ಈ ಬಿಗೆ ಸರಿ ಅಂತ ಹೇಳಿ ಗೊತ್ತಾಗುತ್ತೆ. ಇಷ್ಟಾದರೆ ಏನಂತಂದರೆ ಪೇಜ್ ನಂಬರ್ 39ನಲ್ಲಿರೋ ಎಲ್ಲ ಕ್ವಶನ್ಸು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಮತ್ತೆ ಆವರಣ ತೆಗಿಯೋದು. ಆವರಣ ಅಂತಂದರೆ ನಾವು ವಿಭಾಜಕ ನಿಯಮ ಅಂತ ಹೇಳಿ ಕಲ್ತಿದ್ವಿ. ಆ ವಿಭಾಜಕ ನಿಯಮದ ಮೇಲಿದೆ. ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.